ಸರ್ವೇಭ್ಯೋ ನಮಸ್ಕಾರ. ವಿಸ್ತಾರ ನ್ಯೂಸ್ನ ಪ್ರೇರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತು ನಮ್ಮ ಅಂತರಂಗದ ಕನ್ನಡಿ. ನಮ್ಮ ವ್ಯಕ್ತಿತ್ವ ಹೇಗೆ, ನಮ್ಮ ಆಂತರ್ಯದಲ್ಲಿರುವಂತಹ ಸಂಸ್ಕಾರ ಎಂಥದ್ದು, ಇದೆಲ್ಲವನ್ನು ಬೇರೆಯವರಿಗೆ ತೋರಿಸಿಕೊಡುವುದು ನಮ್ಮ ಮಾತು. ಸಂಸ್ಕೃತದಲ್ಲಿ ಮಾತಿಗೆ ವಾಣಿ ಅಂತ ಕರೆದಿದ್ದಾರೆ. ನೆನಪಿರಲಿ, ವಾಣಿ ಅಂತ ಅಂದರೆ ಕೇವಲ ಮಾತು ಅನ್ನೋ ಅರ್ಥವಷ್ಟೇ ಅಲ್ಲ. ವಾಣಿ ಅಂತ ಅಂದರೆ ಸರಸ್ವತಿ, ಜ್ಞಾನಕ್ಕೆ ಅಧಿದೇವತೆ. ಆ ಸರಸ್ವತಿಯ ಹೆಸರು ಕೂಡ ವಾಣಿಯೇ. ಅದರ ಅರ್ಥ, ನಮ್ಮ ಹಿರಿಯರು ನಮ್ಮ ಕಂಠಮುಖೇನ, ನಾಲಿಗೆಯಲ್ಲಿ ನಲಿದಾಡುವಂತಹ ಈ ಅಕ್ಷರಗಳ ಮೋಡಿ ಇದೆಯಲ್ಲ, ಅದನ್ನು ಎಂತಹ ಉಚ್ಚ ಸ್ಥಾನದಲ್ಲಿ ಇಟ್ಟುಕೊಂಡು ನೋಡಿದರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಾವು ಎಷ್ಟೋ ಸಲ ಗಮನಿಸ್ತೀವಿ, ನಾವು ಮಾತನಾಡ್ತೀವಿ, ಆದರೆ ಆ ಮಾತು ಎಂತೆಂತಹ ಪರಿಣಾಮವನ್ನು ಬೇರೆಯವರಿಗೆ ಬೀರಬಹುದು ಅಥವಾ ನಮ್ಮ ವ್ಯಕ್ತಿತ್ವದ ಮೇಲೂ ಕೂಡ ಬೀರಬಹುದು. ನಮ್ಮ ಅನುಭವಕ್ಕೂ ಕೂಡ ಎಷ್ಟೋ ಸಲ ಬಂದಿರುತ್ತೆ. ಅಥವಾ ಅನೇಕ ಸಲ ನಮಗೆ ಗಮನಕ್ಕೂ ಬಾರದೇ ಹೋದೀತು, ನಾವು ಆಡಿದಂತಹ ಮಾತಿನಿಂದ ಯಾರಿಗೆಲ್ಲ ನೋವಾಗಿರಬಹುದು ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಅದು ಹೇಗೆ ಧಕ್ಕೆಯನ್ನು ತರ್ತಾ ಇರಬಹುದು. ಇದು ಬಹಳ ಮುಖ್ಯ ಜೀವನದಲ್ಲಿ. ನಾವು ಮಾತಿನ ಬಗ್ಗೆ ಉಪೇಕ್ಷೆಯನ್ನು ಮಾಡಬಾರದು. ನಮ್ಮಲ್ಲಿ ಒಂದು ಮಾತಿದೆ, ಬಹಳ ಪ್ರಸಿದ್ಧವಾಗಿರುವಂತಹ ಸುಭಾಷಿತ ಅದು. ಕೇಯೂರಾಣಿ ನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ನಾವು ತೊಟ್ಟುಕೊಳ್ಳುವಂತಹ ಈ ಕೇಯೂರ, ಕಿರೀಟ ಅಥವಾ ಹಾರ, ಆಭರಣ ಇತ್ಯಾದಿಗಳೆಲ್ಲ ಕೂಡ ನಮ್ಮನ್ನು ಅಲಂಕರಿಸ್ತವೆ, ಆದರೆ ಕ್ಷಣಿಕ. ಅವು ಒಂದಲ್ಲ ಒಂದು ದಿವಸ ತಮ್ಮ ಪ್ರಭೆಯನ್ನು ಕಳೆದುಕೊಂಡು ಮುಕ್ಕಾಗಬಹುದು. ಪ್ರತಿನಿತ್ಯ ಮಾಡುವಂತಹ ಸ್ನಾನ ನಮ್ಮನ್ನು ಶುದ್ಧಿಗೊಳಿಸುತ್ತೆ, ಆದರೆ ಅವತ್ತಿನ ಸ್ನಾನ ಅವತ್ತಿನ ಮಟ್ಟಿಗೆ ಮಾತ್ರ ಅದು ನಮ್ಮನ್ನು ಶುದ್ಧವಾಗಿ ಇರಿಸಬಹುದು. ವಿಲೇಪನ, ಸುಗಂಧಾದಿ ದ್ರವ್ಯಗಳನ್ನೆಲ್ಲ ಕೂಡ ನಾವು ಲೇಪನ ಮಾಡಿಕೊಳ್ತೇವೆ, ಎಷ್ಟೊತ್ತಿರುತ್ತೆ. ಈ ಎಲ್ಲ ಅಲಂಕಾರಿಕ ಸಾಮಗ್ರಿಗಳು ಕ್ಷಣಿಕವಾದದ್ದು. ಯಾವುದಾದರೂ ಒಂದು ಅಲಂಕಾರಿಕ ವಸ್ತು ಮನುಷ್ಯನನ್ನು ಶಾಶ್ವತವಾಗಿ ಅಲಂಕರಿಸಿ ಇಡುತ್ತದೆ ಅಂತಂದರೆ ಅದು ವಾಣಿ, ಮಾತು. ಎಚ್ಚರ. ಯಾಕೆಂದರೆ ಮಾತು ಅಂದ ತಕ್ಷಣ ಮಾತಲ್ಲಿ ಎರಡು ಥರ ಇದೆ. ಒಂದು, ಅದು ಪ್ರಿಯವಾಕ್ಯವಾಗಿರಬಹುದು ಅಥವಾ ಅದು ಕೆಟ್ಟ ಮಾತುಗಳು ಇರಬಹುದು. ಹಾಗಾಗಿ ಸುಭಾಷಿತಕಾರ ಹೇಳಬೇಕಾದ್ರೆ ಹೇಳ್ತಾನೆ, ಯಾ ಸಂಸ್ಕೃತ ಧಾರ್ಯತೆ ಸಾ ವಾಣಿ. ಸಂಸ್ಕಾರ ಭರಿತವಾಗಿರುವಂತಹ ಮಾತು ಮಾತ್ರವೇ ಮನುಷ್ಯನನ್ನು ಅಲಂಕರಿಸುತ್ತವೆ. ಇದು ಬಹಳ ಮುಖ್ಯ. ಕೇವಲ ಮಾತು ಮನುಷ್ಯನನ್ನು ಅಲಂಕರಿಸುತ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಂಸ್ಕಾರ ಭರಿತವಾಗಿರುವಂತಹ ಮಾತು ಮಾತ್ರವೇ ಮನುಷ್ಯನನ್ನು ಅಲಂಕರಿಸಬಲ್ಲದು. ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನಾವು ಅನೇಕ ಪ್ರಸಂಗಗಳಲ್ಲಿ ನಾವು ಮಾತನಾಡಬೇಕಾದ್ರೆ ನಮ್ಮ ನಾಲಿಗೆ ತಪ್ಪಿ ಬಿಡ್ಬೋದು, ಆದರೆ ಇದರಿಂದ ಆಗುವಂತಹ ಅನಾಹುತ ಅದು ಸಾಮಾನ್ಯದ್ದಾಗಿರೋದಿಲ್ಲ. ನಾನು ನಿಮಗೆ ಒಂದು ಪ್ರಸಂಗ ಹೇಳ್ತೀನಿ. ಇದು ರಾಮಾಯಣದಲ್ಲಿ ಬಂದಿದೆ. ಈ ಕುಂಭಕರ್ಣ, ರಾವಣನ ಸಹೋದರ, ಅವನು ಬ್ರಹ್ಮನ ಕುರಿತಾಗಿ ಸುದೀರ್ಘವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರತ್ಯಕ್ಷವಾದಾಗ ಏನು ವರ ಬೇಕು ಅಂತ ಕೇಳಿದಾಗ ಇಂದ್ರಾಸನ ಅಂತ ಹೇಳಬೇಕಾಗಿತ್ತು ಅವನು. ಆದರೆ ಬಾಯಿ ತಪ್ಪಿನಿಂದ ನಿದ್ರಾಸನ ಅಂತ ಹೇಳಿಬಿಟ್ನಂತೆ.
ಅವನಿಗೆ ಸಿಕ್ಕಿದ್ದು ನಿದ್ರೆಯ ವರ. ಅದು ವರವೋ ಶಾಪವೋ ರಾಮಾಯಣದ ಪ್ರಸಂಗ ನಾವು ಓದಿದಾಗ ಅದು ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಇದೊಂದು ಪ್ರಸಂಗ. ದಿನನಿತ್ಯದ ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸಲ ಈ ರೀತಿಯಾದಂತಹ ಇದು ನಮಗೆ ಸಹಜ ಅನಿಸುವಂತಹ ಒಂದು ತಪ್ಪಿನಿಂದ ಎಂತೆಂತಹ ದೊಡ್ಡ ದೊಡ್ಡ ಪ್ರಮಾದಗಳು ಘಟಿಸಬಹುದು. ಹಾಗಾಗಿ ಮಾತನ್ನು ಆಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಆಡಬೇಕು. ಹೇಗೆ ಅಂದರೆ, ಈ ಬಿಟ್ಟ ಬಾಣ ಮತ್ತು ಆಡಿದ ಮಾತು ಇವೆರಡೂ ಕೂಡ ಅಷ್ಟೇ. ಅವು ಯಾರನ್ನಾದರೂ ಘಾಸಿಯಾದರೂ ಮಾಡಬಹುದು, ಇಲ್ಲ ಅದು ನಮಗೆ ವರವಾಗಿಯೂ ಕೂಡ ಪರಿಣಮಿಸಬಹುದು. ಹಾಗಾಗಿ ಈ ಮಾತನ್ನು ಆಡಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ, ನಮ್ಮ ವ್ಯಕ್ತಿತ್ವಕ್ಕೆ ಅದು ಕುಂದು ಬರದ ಹಾಗೆ ಆಡಬೇಕು, ಅತ್ಯಂತ ಬುದ್ಧಿವಂತಿಕೆಯಿಂದ ಆಡಬೇಕು. ಹಾಗಾಗಿ ಸಂಸ್ಕಾರಯುತವಾದಂತಹ ಮಾತುಗಳನ್ನು ಆಡಬೇಕು ಅಂತ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ ಅಂತ ಒಂದು ಸುಭಾಷಿತ ಇದೆ. ಈ ಸುಭಾಷಿತದ ಅರ್ಥ ಅಂದರೆ ಪ್ರಿಯವಾಕ್ಯ ಪ್ರದಾನ. ನಾವು ಮಾತನಾಡಿದರೆ ಅದು ಸವಿಯಾಗಿರಬೇಕು, ಬೇರೆಯವರಿಗೆ ಅದು ಹಿಡಿಸ್ತಾ ಇರಬೇಕು, ಬೇರೆಯವರಿಗೆ ನಮ್ಮ ಮಾತನ್ನು ಕೇಳಿದಾಗ ಖುಷಿಯಾಗಬೇಕು, ಸಂತಸ ಪಡಬೇಕು, ಅವರ ಮನಸ್ಸು ಪ್ರಫುಲ್ಲಗೊಳ್ಳಬೇಕು. ಅಂತಹ ಮಾತುಗಳನ್ನು ಆಡಿದಾಗ ಬೇರೆಯವರು ಖುಷಿಯಾಗುತ್ತಾರೆ, ನಮ್ಮ ವ್ಯಕ್ತಿತ್ವವೂ ಕೂಡ ಒಂದು ತೂಕ ಹೆಚ್ಚಿಗೆ ಆಗುತ್ತದೆ. ಹಾಗಾಗಿ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವ, ಇದು ತುಂಬ ಸರ್ವೇ ಸಾಮಾನ್ಯವಾಗಿರುವಂತಹ ಮಾತು. ಎಲ್ಲರೂ ಆಡಬೇಕು, ಇದು ಕರ್ತವ್ಯ. ನಾವು ಸಮಾಜ ಜೀವಿಗಳು, ಮನುಷ್ಯರು ಅಂತಂದರೆ ನಾವು ಸಮಾಜ ಜೀವಿಗಳು, ಸಂಘ ಜೀವಿಗಳು. ನಾವು ಸಮಾಜದಲ್ಲಿ ನಾವು ಒಗ್ಗಟ್ಟಾಗಿರಬೇಕು ಅಂತಂದರೆ ಈ ಒಗ್ಗಟ್ಟಿಗೆ ಮಂತ್ರ ಅದು ಮಾತು. ಅದು ಕುಟುಂಬ ಧಾರಣೆ ಇರಬಹುದು, ಅಥವಾ ನಮ್ಮ ಗೆಳೆಯರ ಜೊತೆಗಿನ ವ್ಯವಹಾರ ಇರಬಹುದು, ಅಥವಾ ನಿತ್ಯ ನಮ್ಮ ಉಪಜೀವಿಕೆ, ನಮ್ಮ ವೃತ್ತಿ ಸಂಬಂಧ, ನಮ್ಮ ವೃತ್ತಿ ಬಾಂಧವರ ಜೊತೆಗೆ ನಾವು ವ್ಯವಹರಿಸುವಂತಹ ಮಾತುಗಳೇ ಆಗಿರ್ಬೋದು. ಅಲ್ಲೆಲ್ಲವೂ ಕೂಡ ನಾವು ಎಚ್ಚರಿಕೆಯಿಂದ ಪ್ರಿಯವಾಕ್ಯವನ್ನು ಮಾತನಾಡಬೇಕು. ಮತ್ತು ಇದು ಗೊತ್ತಿದ್ದು ಕೂಡ ಅನೇಕರು ಹೀಗೆ ಮಾತನಾಡೋದಿಲ್ಲ, ಧಾರ್ಷ್ಟ್ಯವನ್ನು ತೋರಿಸ್ತಾರೆ ಅನೇಕರು. ಅದರಲ್ಲೂ ವಿಶೇಷವಾಗಿ ಯಾರು ಸ್ವಲ್ಪ ಅಧಿಕಾರದ ಮದದಲ್ಲಿ ಇರ್ತಾರೆ, ಧಾರ್ಷ್ಟ್ಯವನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ಸುಭಾಷಿತಕಾರ ಕೇಳಿದಾನೆ, ವಚನೇ ಕಾ ದರಿದ್ರತಾ. ನಮ್ಮಲ್ಲಿ ಯಾವುದೇ ಭಾಷೆ ತೆಗೆದುಕೊಂಡರೂ ಕೂಡ ಬಹಳ ದೊಡ್ಡ ವೊಕ್ಯಾಬ್ಯುಲರಿ ನಮಗಿರುತ್ತೆ, ಮಾತಿಗೆ ಬಡತನ ಏನಿಲ್ಲ, ಪ್ರಯೋಗಿಸಬೇಕಷ್ಟೇ. ನನ್ನಂತೆ ಪರರಿರ್ತಾರೆ ಅನ್ನೋದನ್ನು ವಿಚಾರ ಮಾಡಿ ಮಾತನ್ನು ನಾವು ಬೇರೆಯವರಿಗೆ ನೋವು ಉಂಟಾಗದ ಹಾಗೆ, ಬೇರೆಯವರು ನಮ್ಮ ಮಾತಿನಿಂದ ನೊಂದುಕೊಳ್ಳದ ಹಾಗೆ ಮಾತನಾಡುವುದು ನಮ್ಮ ಕರ್ತವ್ಯ ಅಂತ ಆ ಸುಭಾಷಿತಕಾರ ನಮ್ಮನ್ನು ಎಚ್ಚರಿಸ್ತಾನೆ. ಮಾತು ಬಹಳ ಮುಖ್ಯ. ಮಾತು ನಮ್ಮ ಅಂತರಂಗ, ಅದರಲ್ಲಿ ಏನಿದೆ ಅನ್ನೋದನ್ನು ಅದು ನೇರವಾಗಿ ಬೇರೆಯವರ ಎದುರುಗಡೆಗೆ ಅದು ತೆರೆದಿಡುತ್ತೆ. ಆ ಕಾರಣಕ್ಕಾಗಿ ಈ ಪ್ರಿಯವಾಕ್ಯವನ್ನು ಮಾತನಾಡಬೇಕು ಅನ್ನುವಾಗ ಬಹಳ ಎಚ್ಚರಿಕೆಯಿಂದ ನಾವು ಮಾತನಾಡಬೇಕಾಗತ್ತೆ. ಮಾತಿನ ಓಘ ಅದನ್ನು ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಇವತ್ತು ನಾವು ಜಾಗತೀಕರಣ ಅಂತ ಹೇಳ್ತೀವಿ. ಇವತ್ತು ಇಡೀ ಜಗತ್ತೇ ಒಂದು ಮನೆಯಾಗಿರುವಂತಹ ಸಂದರ್ಭದಲ್ಲಿ ನಾವು ಇಂತಹ ಎಚ್ಚರಿಕೆಯನ್ನು ವಹಿಸದೆ ಹೋದರೆ ಅದು ನಮ್ಮ ವೃತ್ತಿಯಲ್ಲಿರ್ಬೋದು, ಅಥವಾ ಒಂದು ಸಮಾಜ ಇನ್ನೊಂದು ಸಮಾಜದ ಜೊತೆಗೆ, ಅಥವಾ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಒಂದು ಒಳ್ಳೆಯ ಮಾತಲ್ಲದೆ ಹೇಗೆ ಬಾಂಧವ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಮಾತು ಬಹಳ ಮುಖ್ಯ. ಮಾತು ಅದು ಒಂದು ಬಂಧುರ, ಅಂದರೆ ಒಂದು ಅಂಟಿದ್ದ ಹಾಗೆ, ಸಂಬಂಧವನ್ನು ಬೆಸೆಯುವಂತಹ ಒಂದು ಅಂಟು, ಅದುವೇ ಮಾತು. ಆ ಮಾತಿನಿಂದಲೇ ನಮ್ಮ ನಂಟು
ಜಗತ್ತಿನೊಂದಿಗೆ ಆಗತ್ತೆ. ಅದಕ್ಕಾಗಿ ಮಾತು ಬಹಳ ಅವಶ್ಯಕ. ಅದನ್ನು ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು. ಜಿಹ್ವೆ ಪ್ರಮಾಣಂ ಜಾನೀಹಿ ಆಹಾರೇ ಭಾಷಣೇ ಪಿಚ ಅತ್ಯುಕ್ತಿ ಅತಿಭುಕ್ತಿ ಸದ್ಯ ಪ್ರಾಣಾಪಹಾರಿಣಿ. ಒಬ್ಬ ಸುಭಾಷಿತಕಾರ ಹೇಳ್ತಾರೆ, ಎಲವೋ ನಾಲಿಗೆ, ನಿನ್ನ ಪ್ರಮಾಣವನ್ನು ನೀನು ತಿಳಿ. ಯಾವ ವಿಷಯದಲ್ಲಿ? ನಾಲಿಗೆ ಮಾಡೋದು ಎರಡು ಕೆಲಸ. ಒಂದು ರುಚಿ, ಆಹಾರದ ರುಚಿಯನ್ನು ತಿಳಿಸುವುದು ನಾಲಿಗೆ. ನಾಲಿಗೆಗೆ ಇನ್ನೊಂದು ಕೆಲಸ ಇದೆ, ಅದುವೇ ಮಾತನಾಡೋದು. ನಮಗೆ ಮಾತನಾಡಲಿಕ್ಕೆ ಅತಿ ಮುಖ್ಯವಾಗಿ ಬೇಕಾಗುವಂತಹ ಒಂದು ಇಂದ್ರಿಯ ನಾಲಿಗೆ. ನಾಲಿಗೆ ನಿರ್ವಹಿಸಬೇಕಾದಂತಹ ಈ ಎರಡೂ ಕೆಲಸಗಳಲ್ಲೂ ಕೂಡ ಅದರ ವ್ಯಾಪ್ತಿ, ಅದು ಎಷ್ಟು ಆಡಬೇಕು ಅಥವಾ ಎಷ್ಟು ಸೇವಿಸಬೇಕು, ಇದೆರಡರ ಬಗ್ಗೆ ನಮಗೆ ಅರಿವಿರಬೇಕು. ಅದಕ್ಕೆ ಸುಭಾಷಿತಕಾರ ಹೇಳ್ತಾನೆ, ಅತಿಯಾಗಿ ಸೇವಿಸುವುದು, ಅತಿಯಾಗಿ ಊಟ ಮಾಡುವುದು, ಅತಿಯಾಗಿ ಮಾತನಾಡೋದು, ಇದೆರಡೂ ಕೂಡ ಸದ್ಯ ಪ್ರಾಣಾಪಹಾರಣಿ. ಆ ಕೂಡಲೇ ಮರಣವೇ ಬಂದು ಬಿಡ್ಬೋದು. ಅಂದರೆ ನೋಡಿ, ಇಲ್ಲಿ ಒಂದು ಮಾತು ಎಂತಹ ಅಪಾಯವನ್ನು ಕೂಡ ತಂದೊಡ್ಡಬಲ್ಲದು. ಹಾಗಾಗಿ ಜಾಗೃತರಾಗಿರಬೇಕು. ಮಾತನಾಡಬೇಕಾದ್ರೆ ಈ ಜಾಗೃತಿ ಬಹಳ ಅವಶ್ಯಕ. ಹಾಗಾಗಿ ಸುಭಾಷಿತಕಾರಲ್ಲಿ ಎಚ್ಚರಿಸ್ತಾರೆ, ಅತ್ಯುಕ್ತಿ ಅತಿಭುಕ್ತಿ ಸದ್ಯ ಪ್ರಾಣಾಪಹಾರಿಣಿ. ಎರಡೂ ಕೂಡ, ಅತಿಯಾಗಿ ಸೇವನೆ ಮಾಡೋದು ಕೂಡ ಆ ಕ್ಷಣದಲ್ಲೇ ಮರಣ ಬಂದು ಬಿಡ್ಬೋದು, ಅಥವಾ ಅತಿಯಾಗಿ ಮಾತನಾಡೋದ್ರಿಂದಲೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಮರಣವೇ ಬಂದು ಬಿಡ್ಬೋದು. ನಮ್ಮ ಎದುರುಗಡೆ ಇರುವಂತಹ ಮಿತ್ರರು ನಮ್ಮ ಶತ್ರುಗಳಾಗಿ ಆ ಮರಣ ಅನ್ನೋದು ನಮಗೆ ಬಂದು ಬಿಡ್ಬೋದು. ಇದು ಮೇಲ್ನೋಟಕ್ಕೆ ಹೀಗಾಗಬಹುದಾ ಅಂತ ನಮಗನಿಸ್ಬೋದು. ಆದರೆ ದಿನನಿತ್ಯದ ವರ್ತಮಾನಗಳ ಒಂದು ವಾರ್ತೆಗಳನ್ನೆಲ್ಲ ಓದಿದಾಗ ಎಷ್ಟೋ ಕ್ಷುಲ್ಲಕ ಕಾರಣಕ್ಕಾಗಿ ಮಾತಿಗೆ ಮಾತು ಬೆಳೆದು ಎಂತೆಂತಹ ಅನಾಹುತಗಳನ್ನು ಆಗುವುದನ್ನು ನಾವು ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಮಾತನಾಡಬೇಕು. ಮಾತನಾಡದೇ ಇರೋದಕ್ಕಾಗೋದಿಲ್ಲ. ಆದರೆ ಮಾತನಾಡಿದ ಮೇಲೆ, ಮಾತನಾಡಬೇಕಾದ್ರೆ ಜಾಗೃತಿ ಇರಬೇಕು. ಮಾತನಾಡಬೇಕಾದ್ರೆ ಅದಕ್ಕೊಂದು ನಿರಂತರವಾದಂತಹ ಒಂದಿಷ್ಟು ಅಭ್ಯಾಸ ಬಲ ಬೇಕು. ಹಾಗಾಗಿ ನಮ್ಮ ಹಿರಿಯರು ಇದನ್ನು ಒಂದು ವಾಕ್, ಅದನ್ನು ದೈವಿ ಸ್ವರೂಪ, ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ವಾಣಿ ಅಂತ ಕರೆದಿದ್ದಾರೆ. ಸರಸ್ವತಿ, ಭಾರತಿ, ಹೀಗೆ ಈ ಮಾತಿಗೆ ಇಂತಹ ಅತ್ಯದ್ಭುತವಾದಂತಹ ದೈವಿ ಸ್ವರೂಪವನ್ನು ಕೊಟ್ಟಿದ್ದು ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಯಾಕೆಂದರೆ ಮಾತಿನ ಮಹತ್ವ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಂಡು ಸಂಸ್ಕಾರಯುತವಾದಂತಹ ಪ್ರಿಯ ವಾಕ್ಯಗಳನ್ನು ನಾವು ವ್ಯವಹರಿಸೋಣ. ಅದರಿಂದ ನಮ್ಮ ವ್ಯಕ್ತಿತ್ವವನ್ನು ನಾವು ಮೇಲಕ್ಕೆ ಕೊಂಡೊಯ್ಯೋಣ. ನಮ್ಮ ಕುಟುಂಬವನ್ನು ನಾವು ಹಿಡಿದಿಟ್ಟುಕೊಳ್ಳೋಣ, ಸಮಾಜವನ್ನು ಕಟ್ಟೋಣ, ತನ್ಮೂಲಕ ಸುಂದರ ರಾಷ್ಟ್ರ ನಿರ್ಮಾಣವನ್ನು ಮಾಡೋಣ. ಸಮಸ್ತ ಸನ್ಮಂಗಲಾನಿ ಭವಂತು.